ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಹಾಲಿಡೇ ತಮಿಳ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ಸ್ಪೆಷಲ್ ಆಗಿ ಆಲೂಗೆಡ್ಡೆ ಬಟಾಣಿ ಕುರ್ಮಾ ಹಾಗೆ ಅದರ ಜೊತೆ ಪೂರಿನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಲ್ಲದೆ ಇವಾಗ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಮಕ್ಕಳಿಗೆ ಬೆಳಗ್ಗೆ ಏನು ಟಿಫನ್ ಮಾಡಿಕೊಡ್ಬೇಕು, ಟಿಫನ್ ಬಾಕ್ಸಿಗೆ ಏನು ಇಟ್ಟು ಕಳಿಸ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅದು ಕೂಡ ಇದೆ ಒಂಥರ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಎಲ್ಲ ಮಕ್ಕಳಿಗೂ ಕೂಡ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಈ ಥರ ನಾವು ವೆರೈಟಿಯಾಗಿ ಮಾಡಿ ಕಳಿಸಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬನ್ನಿ ಇವತ್ತು ಆಲೂಗೆಡ್ಡೆ ಕುರ್ಮಾ ಮತ್ತು ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ಇವಾಗ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು 1 ಕಪ್ಪು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ 1 ಕಪ್ಪಷ್ಟು ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಗೋಡಂಬಿನ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದೆರಡು ಹಸಿಮೆಣಸಿನ ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇಷ್ಟು ಹಾಕ್ಕೋಬೇಕು. ಹಾಗೆ ಮಸಾಲೆಗೆ ನಾವು ಒಂದು ಚಕ್ಕೆ ಮತ್ತು 2 ಲವಂಗನ ಹಾಕೋತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ನುಣ್ಣು ಆಗೋ ಥರ ರುಬ್ಕೊಬರ್ಬೇಕು. ನೋಡಿ, ಇಷ್ಟಾಗೋವರೆಗೂ ರುಬ್ಬಿಟ್ರೆ ಸಾಕು. ಇದು ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನಾವು ಒಗ್ಗರಣೆಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಇವಾಗ 2 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ನಾನು ಇವಾಗ 1 ಚಮಚದಷ್ಟು ಸಾಸಿವೆನ ಕೂಡ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಸಿಡಿದಿದ್ದಾದಮೇಲೆ ನಾನು ಇವಾಗ 1 ಕಪ್ಪಷ್ಟು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಕೂಡ ಈ ಥರ ಉದ್ದುದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕಂದ ಬಣ್ಣ ತಿರುಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕುದಿ ಬರಬೇಕು. ಕುದಿ ಬರುವ ಟೈಮಲ್ಲಿ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಗೆ ಅರಿಶಿನ ಕೂಡ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಳಿ ಇದನ್ನ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ. ಇವಾಗ ನಾನು ಅದಕ್ಕೆ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್, 1 ಕಪ್ನಷ್ಟು. ನೀವು ಒಣ ಬಟಾಣಿ ತೊಗೊಂಡಿದ್ರೆ ಅದನ್ನು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾನು ಹಸಿ ಬಟಾಣಿ ಇರೋದ್ರಿಂದ ಹಸಿ ಬಟಾಣಿ ಹಾಕಿದ್ದೀನಿ. ಹಾಗೆ ಮತ್ತೆ 1 ಕಪ್ನಷ್ಟು ಟಮಾಟೆ ಹಣ್ಣು ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟಮಾಟೆ ಹಣ್ಣು ಇಷ್ಟನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ, ಈರುಳ್ಳಿ, ಬಟಾಣಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪದಷ್ಟು ಸಾಲ್ಟ್ನ ಹಾಕ್ಕೋಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ. ನಾನು ಅರ್ಧ ಚಮಚದಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಸಲ ಕುದಿ ಬರಬೇಕಿದ್ದು ಚೆನ್ನಾಗಿ ಬೇಯೋ ತನಕನೂ ಬಟಾಣಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗೋ ತನಕನೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಿ. ಇವಾಗ ಈರುಳ್ಳಿ, ಟಮಾಟೆ ಹಣ್ಣು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು 1 ಚಮಚದಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾವು ಮುಂಚೆನೇ 2 ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪದಷ್ಟು ಮಾತ್ರ ಖಾರದ ಪುಡಿನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಬ್ಬುವಾಗಲೂ ಕೂಡ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಅರ್ಧ ಚಮಚದಷ್ಟು ಮಾತ್ರ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದ ಮೇಲೆ ನಾನಿವಾಗ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀರು ಹಾಕಿದ್ದಾದಮೇಲೆ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೂ ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಖಾರ ಎಲ್ಲ ಹಾಕಿದಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ತೆಳ್ಳಗಾಗೋ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಗೆ ಸಿಪ್ಪೆ ತೆಗೆದು ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನಾನು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸಣ್ಣದಾಗಿ ಹೆಚ್ಚಿಡ್ಕೊಂಡು ಕೂಡ ಹಾಕ್ಕೋಬೋದು. ನಿಮಗೆ ಬಾಯಿಗೆ ಇಡಿಯಾಗಿ ಆಲೂಗೆಡ್ಡೆ ಸಿಗಬೇಕು ಅನ್ನೋರು ಅದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ಸ್ಮ್ಯಾಶ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ, ಮತ್ತು ಸೀದೋಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ನೋಡಿ, ಕುದಿಯೋದಾದಮೇಲೆ ನಾನಿವಾಗ ಅದ್ರ ಮೇಲೆ ಸ್ವಲ್ಪದಷ್ಟು ಸಣ್ಣಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈಗ ಆಲೂಗೆಡ್ಡೆನೂ ಸಹ ಬೆಂದಿದೆ. ಈಗ ಈರುಳ್ಳಿ, ಟಮಾಟೆ ಹಣ್ಣು ಎಲ್ಲ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ. ನನಗೆ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕಾಗಿರೋದ್ರಿಂದ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತೆಳ್ಳಗೆ ಬೇಡ ಗಟ್ಟಿಯಲ್ಲೇ ಇರಲಿ ಅಂತ ಹೇಳಿದ್ರೆ ನೀವು ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ನಾನು ಪಲ್ಯನ ಒಂದು ಕಡೆ ಮಾಡಿಟ್ಟಿದ್ದೀನಿ. ಇವಾಗ ಪಲ್ಯ ಆದಮೇಲೆ ಪೂರಿ ಅದ್ರ ಜೊತೆ ಇರಲೇಬೇಕು ಅಲ್ವಾ? ಅದಕ್ಕೋಸ್ಕರ ಈಗ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಸಾಫ್ಟ್ ಆದಂತಹ ಉಬ್ಬಿ ಬರುವಂತಹ ಪೂರಿ ಹೇಗೆ ಮಾಡೋದು, ಈ ಥರ ಉಬ್ಬಿ ಚೆನ್ನಾಗಿ ಬರಬೇಕು ಅಂದರೆ ನಾವು ಯಾವ ಟ್ರಿಕ್ನ ಬಳಸಬೇಕು, ಹೇಗೆ ಮಾಡಬೇಕು ಅಂತ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೆಕ್ಸ್ಟ್ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಈಗ ನಾನು ಗೋಧಿ ಹಿಟ್ಟಿನಿಂದ ಪೂರಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಮೈದಾ ಹಿಟ್ಟಿಂದ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನ 2 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನು ಎಣ್ಣೆನ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ, ಮೈದಾಯಿಂದ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ಹೆಲ್ದಿ ಅಂತ ನಾನು ಹೇಳಿದ್ದು. ನೋಡಿ ಇವಾಗ ಸ್ವಲ್ಪ ಸ್ವಲ್ಪದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ನೀರೆಲ್ಲ ಹಾಕಬೇಡಿ, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸಿಮ್ಸ್ಕೊಂಡು ಈ ಥರ ಕಲಿಸ್ಕೊತಾ ಹೋಗಬೇಕು. ಆವಾಗಲೇ ಸಾಫ್ಟಾಗಿ ಬರೋದು. ಜಾಸ್ತಿ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದಕ್ಕೆ ಹೋದರೆ ಅದು ಏನಾಗುತ್ತೆ ಅಂದರೆ ತುಂಬ ಗಂಟು ಆಗಿಬಿಡುತ್ತೆ, ಇಲ್ಲಾಂದರೆ ತೆಳ್ಳಗೆ ಪಾಯಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದೊಂದಾಗಿ ಕಲಿಸ್ಕೊತಾ ಹೋಗಬೇಕು. ನೋಡಿ ಈ ಥರ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಹೋಗಬೇಕು ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಳ್ಳಿ, ಆವಾಗ ಅಂಟ್ಕೊಳ್ಳೋದಿಲ್ಲ ಕೈಗೆ ಹಿಟ್ಟು. ಅದಕ್ಕೆ ನೀವು ಎಣ್ಣೆನ ಸ್ವಲ್ಪ ಕೈಗೆ ಸವರ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ ಇವಾಗ ನಾನು ನೋಡಿ ಸ್ವಲ್ಪನೂ ಕೂಡ ಕೈಗೆ ಹಿಟ್ಟು ಅಂಟ್ಕೋತಿಲ್ಲ, ಅಲ್ಲಿವರೆಗೂ ನಾನು ಇದನ್ನು ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಲಸಿ ಇಟ್ಟು ಒಂದು 5ರಿಂದ 6 ನಿಮಿಷದಷ್ಟು ಇದು ಚೆನ್ನಾಗಿ ನೆಂದ್ಕೊಂಡಿದೆ. ನಾನೀಗ 5-6 ನಿಮಿಷ ಬಿಟ್ಬಿಟ್ಟು ಇವಾಗ ಹಿಟ್ಟನ್ನ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಶೆಲ್ಪಿಂಗ್ ಕಲ್ಲು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಹಿಟ್ಟನ್ನ ತೊಗೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಆವಾಗ ಹಿಟ್ಟು ಏನಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇನು ಗೊತ್ತಾ, ಬೇಸನಲ್ಲೇ ಮಾಡೋದಕ್ಕೆ ಹೋದರೆ ಅದು ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರ ಮನೆಯಲ್ಲೂ ಶೆಲ್ಪಿಂಗ್ ಕಲ್ಲು ಇದ್ದೇ ಇರುತ್ತೆ ಅಲ್ವಾ? ಆವಾಗ ಇರೋ ಅಂಥವ್ರು ಈ ಥರ ಆರಾಮಾಗಿ ಶೆಲ್ಪಿಂಗ್ ಕಲ್ಲು ಕ್ಲೀನ್ ಮಾಡಿಕೊಂಡು ಈ ಥರ ಒಂದೊಂದೇ ಉಂಡೆಯಾಗಿ ಹಿಟ್ಟನ್ನ ಬಿಡಿಸಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಬಿಲ್ಲೆ ಮಾಡಿ ಇಟ್ಕೊಂಡಿದ್ದಾಯಿತು. ನಾನು ಬಿಲ್ಲೆ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಇವಾಗ ಒಂದೊಂದೇ ಬಿಲ್ಲೆಗೆ ನಾನು ನಟಿಸ್ಕೋತಾ ಇದ್ದೀನಿ. ದಪ್ಪವಾಗಿ ನಟಿಸ್ಕೊಳ್ಳಿ ಫ್ರೆಂಡ್ಸ್. ಇದು ತೆಳ್ಳು ಆಗೋ ಅಂಥ ಅವಶ್ಯಕತೆ ಇಲ್ಲ. ನಾವು ಪೂರಿ ಮಾಡ್ತಾ ಇರೋದ್ರಿಂದ ಪೂರಿ ಉಬ್ಬಬೇಕು ಅಂದರೆ ದಪ್ಪವಾಗೇ ಇರಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಒಂದು 5ರಿಂದ 4ರಷ್ಟು ಮಾತ್ರ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು. ಇಷ್ಟು ದಪ್ಪ ಇರಬೇಕು ಫ್ರೆಂಡ್ಸ್. ಇಷ್ಟು ದಪ್ಪ ಇದ್ರೇ ಪೂರಿ ಉಬ್ಬೋದಕ್ಕಾಗೋದು. ನೋಡಿ ಇವಾಗ ನನಗೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ, ಅದು ಕೂಡ ಎಣ್ಣೆ ಕಾದಿದೆ. ಇವಾಗ ನಾನು ಪೂರಿ ಹಾಕಿಬಿಟ್ಟು ನನಗೆ ನಿಧಾನಕ್ಕೆ ಪೂರಿ ಮೇಲೆ ಒತ್ಕೊತಾ ಬರಬೇಕು. ಉಬ್ಬಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್, ಎಣ್ಣೆಗೆ ಪೂರಿನ ಹಾಕಿದ ತಕ್ಷಣ ಈ ಥರ ಮೇಲೆ ಒತ್ತಬೇಕು. ಅಂದರೆ ತೀರಾ ಒತ್ತಬಾರ್ದು, ಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತಬೇಕು. ಆ ಹೊತ್ತೋದ್ರಿಂದ ಏನಾಗುತ್ತೆ, ಪೂರಿ ಉಬ್ಬು ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಒಂದು ಪೂರಿ ಮಾಡಿ ತೋರಿಸಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ? ಇದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್. ಮೈದಾ ಹಿಟ್ಟಲ್ಲೂ ಮಾಡ್ತೀವಿ, ಬಟ್ ಅದೇನಾಗುತ್ತೆ ಗೊತ್ತಾ, ಮೈದಾ ಹಿಟ್ಟು ಮಾಡೋದ್ರಿಂದ ತುಂಬಾ ಗಟ್ಟಿಯಾಗಿ ಬಂದ್ಬಿಡುತ್ತೆ ಪೂರಿ. ಆಮೇಲೆ ಏನಂದರೆ ಅದು ಸಾಫ್ಟಾಗಿ ಬರೋದಿಲ್ಲ, ಗಟ್ಟಿಯಾಗಿರುತ್ತೆ. ಅದಕ್ಕೆ ನಾವು ಮೈದಾ ಹಿಟ್ಟಲ್ಲಿ ಮಾಡಬೇಕು ಅಂದ್ಕೊಂಡಾಗ ಮೈದಾ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಈ ಥರ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಪೂರಿನ ನಾನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಪೂರಿನ ಕೂಡ ಹಾಕಿ ನೋಡ್ತೀನಿ. ನಾನು ತುಂಬಾ ದಪ್ಪವಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಪೂರಿ ಏನೇ ಆಗಲಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಫ್ರೆಂಡ್ಸ್, ದಪ್ಪನೇ ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಗಟ್ಟಿಯಾಗಿ ಒಂಥರ ಹಪ್ಪಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಪೂರಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಗೋಧಿ ಹಿಟ್ಟಿಂದನೇ ಮಾಡ್ಕೊಳ್ಳಿ, ತುಂಬಾ ಹೆಲ್ದಿ ಅಲ್ವಾ ಅದು. ಅದಕ್ಕೋಸ್ಕರ ಗೋಧಿ ಹಿಟ್ಟಿಂದನೇ ಆರಾಮಾಗಿ ಮಾಡ್ಕೋಬೋದು ನಾವು ಪೂರಿನ. ಇವಾಗ ಲಂಚ್ ಬಾಕ್ಸಿಗೆಲ್ಲ ಆರಾಮಾಗಿ ನಾವು ಇದನ್ನು ಆರಿದ ಮೇಲೆ ಇದು ಚೆನ್ನಾಗಿ ಮೆತ್ತಗೆ ಆಗುತ್ತೆ ಸಾಫ್ಟಾಗಿ. ನಾವು ಅದನ್ನು ಲಂಚ್ ಬಾಕ್ಸಿಗೆ ಆರಾಮಾಗಿ ಇಟ್ಟು ಕಳಿಸ್ಬೋದು ಫ್ರೆಂಡ್ಸ್.
ಮಕ್ಕಳಿಗೆ ತುಂಬ ಇಷ್ಟ ಆಗೋ ಥರ ನಾವು ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು ಅಂದರೆ ಈ ಪೂರಿನ ಸ್ವಲ್ಪ ಆರಿದ ಮೇಲೆ ನಾವು ಪ್ರೆಸ್ ಮಾಡಿದ ತಕ್ಷಣ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ನಾವು ಕುರ್ಮಾ ಮಾಡಿದ್ದೀವಲ್ಲ ಅದನ್ನು ಸ್ವಲ್ಪ ಇಟ್ಬಿಟ್ಟು ರೋಲ್ ಮಾಡಿ ಕಳಿಸಿ ಫ್ರೆಂಡ್ಸ್. ಆವಾಗ ಏನು ಗೊತ್ತಾ, ಮಕ್ಳ ಜೊತೆ ಅವರು ಮಾತಾಡ್ಕೊತ ತಿಂತಾ ಇದ್ರೆ ಅವರಿಗೂ ಒಂಥರ ಖುಷಿ ಇರುತ್ತೆ ಫ್ರೆಂಡ್ಸ್. ಈ ಥರ ರೋಲ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ತಿಂತಾರೆ, ಬೇಗನೂ ತಿಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ನಾನು ಇವಾಗ ಆರಿದೆ, ಬಿಸಿ ಆರಿದ ಮೇಲೆ ಈ ಥರ ಸಾಫ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕುರ್ಮಾ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ. ಕುರ್ಮಾ ಬರೀ ಪೂರಿ ಜೊತೆ ಅಲ್ಲ, ಚಪಾತಿ ಜೊತೆ ಕೂಡ ತಿನ್ಬೋದು, ರೊಟ್ಟಿ ಜೊತೆ ಕೂಡ ತಿನ್ಬೋದು. ನೀವು ಯಾವುದು ಅನ್ನ ಬೇಕಾದ್ರೂ ಕಲ್ಸ್ಕೊಂಡು ಕೂಡ ತಿನ್ಬೋದು ಫ್ರೆಂಡ್ಸ್. ಎಲ್ಲದಕ್ಕೂ ಕೂಡ ಕುರ್ಮಾ ಇದು ಯೂಸ್ ಆಗುತ್ತೆ. ನಾನು ಇದಕ್ಕೆ ಪೂರಿ ಮಾಡಿ ನಾನು ತೋರಿಸಿದ್ದೀನಿ. ಬಟ್ ಆಲೂ ಪಲ್ಯಕ್ಕೆಲ್ಲ ಪೂರಿನೇ ಸ್ವಲ್ಪ ಬೆಸ್ಟು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಪೂರಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ತಾನೇ ಬೇಸಿಗೆ ಎಲ್ಲ ಮುಗಿದು ಮಳೆ ಬರೋ ಟೈಮು. ಇಂಥ ಮಳೆ ಬರೋ ಟೈಮಲ್ಲಿ ನಾವು ಬಿಸಿ ಬಿಸಿಯಾಗಿ ಕುರ್ಮಾ ಮತ್ತು ಪೂರಿ ಜೊತೆ ತಿಂತಾ ಇದ್ದರೆ ಅದು ಮಜಾನೇ ಬೇರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಟಿಫನ್ಗೂ ಕೂಡ ಆರಾಮಾಗಿ ಇದನ್ನು ಪ್ಯಾಕ್ ಮಾಡಿಬಿಟ್ಟು ನಾವು ಕಳಿಸ್ಬೋದು ಮಕ್ಕಳಿಗೆ. ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಪೂರಿ ಮತ್ತು ಆಲೂ ಬಟಾಣಿ ಕುರ್ಮಾ ಹೇಗೆ ಮಾಡೋದು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಯಾವ ರೆಸಿಪಿ ತರಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಬಾಯ್, ಟಾಟಾ.